ಎಲ್ಲರಿಗೂ ನಮಸ್ಕಾರ. ಓಂ ಸಾಯಿರಾಮ್. ಇಂದು ನಮ್ಮ ಮತ್ತು ನಿಮ್ಮ ಈ ಶ್ರೀ ಸಾಯಿ ಪವಾಡ ಚಾನೆಲ್ಗೆ ಹೆಮ್ಮೆಯ 1 ವರ್ಷ ತುಂಬಿದೆ. ಕೇವಲ ಒಂದು ವಿಡಿಯೋದಿಂದ ಶುರುವಾದ ಈ ಪಯಣ ಇಂದು ಸಾವಿರಾರು ಸಾಯಿ ಭಕ್ತರ ಒಂದು ಸುಂದರ ಕುಟುಂಬವಾಗಿ ಬೆಳೆದಿದೆ ಎಂದರೆ ಅದಕ್ಕೆ ಸಾಕ್ಷಾತ್ ಆ ಬಾಬಾರವರ ಆಶೀರ್ವಾದ ಮತ್ತು ನಿಮ್ಮ ಅಚಲವಾದ ಪ್ರೀತಿಯೇ ಕಾರಣ. ಕಳೆದ 365 ದಿನಗಳಲ್ಲಿ ನಾವು ಹಂಚಿಕೊಂಡ ಪ್ರತಿಯೊಂದು ಪವಾಡದ ಕಥೆಗಳು ಹಾಗೂ ಸಾಯಿ ಸಂದೇಶಗಳು, ಟ್ಯಾರೋಟ್ ಸಂದೇಶಗಳು, ಪೋಸ್ಟ್ಗಳ ಮೂಲಕ ಸಾಯಿ ಸಂದೇಶಗಳು, ಶಾರ್ಟ್ಗಳ ಮೂಲಕ ಬಾಬಾರವರ ಸಂದೇಶಗಳು, ಬಾಬಾರವರ ಫೋಟೋಗಳು, ಹಾಗೆಯೇ ಬಾಬಾರವರ ವ್ರತ ಪೂಜೆ ಆಚರಣೆಗಳ ಮಾಡುವ ವಿಧಾನವನ್ನು, ನನ್ನ ಅನುಭವಗಳು ಹಾಗೂ ಸಾಯಿ ಭಕ್ತರ ಅನುಭವಗಳು ಪ್ರತಿಯೊಂದನ್ನು ನಾವು ಹಂಚಿಕೊಂಡಿದ್ದೇವೆ. ನೀವು ಕಮೆಂಟ್ ಬಾಕ್ಸಿನಲ್ಲಿ ಹಂಚಿಕೊಂಡ ನಿಮ್ಮ ಅನುಭವಗಳು ಹಾಗೂ ನಿಮ್ಮ ಕಮೆಂಟ್ಗಳು ನನ್ನಲ್ಲಿ ಭಕ್ತಿಯನ್ನು ಇನ್ನೂ ಹೆಚ್ಚು ಮಾಡಿದೆ. ಕಷ್ಟದಲ್ಲಿದ್ದಾಗ ಬಾಬಾರವರ ಮೇಲೆ ಭರವಸೆ ಇಟ್ಟು ಪವಾಡ ಕಂಡ ಭಕ್ತರ ಕಥೆಗಳು ನಮಗೆಲ್ಲರಿಗೂ ಸ್ಫೂರ್ತಿ ನೀಡಿದೆ. ಪ್ರತಿಯೊಂದು ವಿಡಿಯೋವನ್ನು ನಾನು ಈ ಒಂದು ಚಾನೆಲ್ನಲ್ಲಿ ಹಂಚಿಕೊಂಡಿದ್ದೇನೆ. ಈ 1 ವರ್ಷದಲ್ಲಿ ನಮಗೆ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಾಂತರಾಳದ ಧನ್ಯವಾದಗಳು. ಈ 1 ವರ್ಷದಲ್ಲಿ ನಾವು ಭಕ್ತರ ಜೀವನ ಬದಲಿಸಿದ ಎಷ್ಟೋ ಪವಾಡಗಳನ್ನು ನೋಡಿದ್ದೇವೆ. ಸಾಯಿ ಸಚ್ಚರಿತೆ ಮಹತ್ವ ಹಾಗೂ ಸ್ತವನ ಮಂಜರಿ ಮಹತ್ವ. ತುಂಬಾ ಜನರಿಗೆ ಸ್ತವನ ಮಂಜರಿ ಬಗ್ಗೆನೇ ಗೊತ್ತಿರೋದಿಲ್ಲ, ಬಾಬಾರವರ ಉದಿ ಬಗ್ಗೆನೂ ಸಹಿತ ಗೊತ್ತಿರೋದಿಲ್ಲ. ಎಷ್ಟೋ ನಿಮಗೆ ಗೊತ್ತಿಲ್ಲದಂತಹ ಬಾಬಾರವರ ವಿಷಯಗಳ ಬಗ್ಗೆಯೂ ಸಹ ಈ ಚಾನೆಲ್ನಲ್ಲಿ ನಾವು ತಿಳಿಸಿಕೊಟ್ಟಿದ್ದೇವೆ. ಬಾಬಾರವರ ಉದಿಯ ಮಹಿಮೆ ಇರಲಿ ಅಥವಾ ಕಠಿಣ ಸಂದರ್ಭದಲ್ಲಿ ಅವರು ತೋರಿದ ದಯೆ ಇರಲಿ, ಪ್ರತಿಯೊಂದು ನಮ್ಮಲ್ಲಿ ಅನೇಕರು ಫೋನ್ ಮಾಡಿ, ಮೆಸೇಜ್ ಮಾಡಿ ನಿಮ್ಮ ಜೀವನದಲ್ಲಿ ಆದ ಬದಲಾವಣೆಗಳನ್ನು ಹೇಳಿಕೊಂಡಾಗ ಈ ಚಾನೆಲ್ ಶುರು ಮಾಡಿದ್ದಕ್ಕೆ ಸಾರ್ಥಕ ಎಂದೆನಿಸಿತು. ಹಾಗೂ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಂಡು ನಿಮ್ಮ ಜೀವನವನ್ನು ಅದ್ಭುತವಾಗಿ ಮಾರ್ಪಡಿಸಿಕೊಂಡಿದ್ದು ಹಾಗೂ ನಿಮ್ಮ ಜೀವನದಲ್ಲಿ ಆಗಿರತಕ್ಕಂತಹ ಚಮತ್ಕಾರಗಳನ್ನು ಹೇಳಿಕೊಂಡಿದ್ದು ನಮಗೆ ಇನ್ನೂ ಹೆಚ್ಚಿನ ಸಂತೋಷ ತಂದಿದೆ. ಸ್ನೇಹಿತರೆ, ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ಮೂಲಕ ಸಚ್ಚರಿತೆ ಸೇವೆ ಹಾಗೂ ಸ್ತವನ ಮಂಜರಿ ಸೇವೆ ಮಾಡುತ್ತಿದ್ದೇವೆ. ಪೋಸ್ಟ್ ಮೂಲಕ ನಾವು ಸಾಯಿ ಭಕ್ತರಿಗೆ ಸಚ್ಚರಿತೆ ಹಾಗೂ ಸ್ತವನ ಮಂಜರಿ ಉದಿಯನ್ನು ಕಳುಹಿಸಿಕೊಡುತ್ತಿದ್ದೇವೆ. ಈ ಸೇವೆ ಒಂದು ಅದ್ಭುತವಾದ ಚಮತ್ಕಾರ ಅಂತಲೇ ಹೇಳಬಹುದು. ಬಾಬಾರವರ ಸಾನ್ನಿಧ್ಯದಲ್ಲಿ ಅಂದು ನಾನು ನಿಂತುಕೊಂಡು ಬಾಬಾರವರೇ ನನಗೆ ಇವತ್ತು 2 ಸಚ್ಚರಿತೆಯನ್ನು ಮಾತ್ರ ಕೊಂಡುಕೊಳ್ಳೋದಕ್ಕಾಗ್ತಾ ಇರೋದು, ಇನ್ನು 3 ಸಚ್ಚರಿತೆ ತೆಗೆದುಕೊಳ್ಳಲು ನಾನು ಶಕ್ತಳಾಗಿಲ್ಲ ಅಂತ ನಾನು ಪ್ರಾರ್ಥನೆ ಮಾಡಿ ಬಂದಿದ್ದೆ. ಮಾರನೇ ದಿನವೇ ರಂಜಿತಾ ಅಂತೇಳಿ ಒಬ್ಬ ಸಾಯಿ ಭಕ್ತಿಯ ಮೂಲಕ ಈ ಸೇವೆ ಮಾಡಲು ನನಗೆ ಬಾಬಾ ದಾರಿ ಮಾಡಿಕೊಟ್ಟರು. ತದನಂತರ ಮುಂದಿನ ದಿನಗಳಲ್ಲಿ ಶ್ರೀಲಲಿತಾ ಅಮ್ಮನವರು ಈ ಸೇವೆಯನ್ನು ಸತತ 3 ವರ್ಷಗಳಿಂದ ಅವರು ಮಾಡುತ್ತಿದ್ದರು. ವಯಸ್ಸಾದ ಕಾರಣ ಅವರು ನನಗೆ ಆಗುವುದಿಲ್ಲವೆಂದು ಅವರ ಸಂಪೂರ್ಣ ಜವಾಬ್ದಾರಿಯನ್ನು ನನಗೆ ವಹಿಸಿದರು. ಈಗ ಈ ಸಂಪೂರ್ಣ ಸಚ್ಚರಿತೆ ಸೇವೆಯ ಭಾರವನ್ನು ನಾನು ಹೊತ್ತಿದ್ದೇನೆ. ಇದಕ್ಕೆ ಸೇವೆಯನ್ನು ಮಾಡಲು ನಾನು ಶಕ್ತಳಿದ್ದೇನೋ ಇಲ್ಲವೋ ಎಂಬ ಕ್ವಶನ್ ಕೂಡ ನನಗೆ ಬಂದಿದ್ದು ಸಹ ಉಂಟು. ಆದರೆ ಬಾಬಾರವರು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದು ಆಶ್ಚರ್ಯ ಹಾಗೂ ಪವಾಡವೇ ಸರಿ. ಯಾಕೆಂದರೆ ನಾನು ಅವತ್ತು ಬಾಬಾರವರ ಸಾನ್ನಿಧ್ಯದಲ್ಲಿ ನಿಂತು ಪ್ರಾರ್ಥಿಸಿದ್ದು, ಬಾಬಾರವರು ಸಂಪೂರ್ಣ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದು ಒಂದು ಚಮತ್ಕಾರವೇ ಸರಿ ಅಂತ ನಾನು ಭಾವಿಸಿದ್ದೇನೆ. ಸ್ನೇಹಿತರೆ, ಇದಕ್ಕೆ ಪ್ರೋತ್ಸಾಹ ನೀಡಿದಂತಹ ನನ್ನ ಪತಿ ಪರಮೇಶ್ವರರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ತುಂಬಾ ಜನರಿಗೆ ಸಾಯಿ ಸಚ್ಚರಿತೆ ತಲುಪಿದೆ, ಅದರಿಂದ ಒಳ್ಳೆಯದಾಗಿದೆ. ಸ್ತವನ ಮಂಜರಿ ಅಂದರೆ ಏನು ಅಂತ ಗೊತ್ತಿಲ್ಲದವರಿಗೂ ಸಹಿತ ಸ್ತವನ ಮಂಜರಿಯ ಬಗ್ಗೆ ತಿಳಿಸಿಕೊಟ್ಟಿರುವ ಹೆಮ್ಮೆ ನಮ್ಮ ಚಾನಲ್ಗೂ ಹಾಗೂ ನಮಗೆ ಇದೆ. 100 ಸಾಯಿ ಭಕ್ತರಿಗೆ ನಾವು ಸಾಯಿ ಸಚ್ಚರಿತೆಯನ್ನು ತಲುಪಿಸಿರುವ ಹೆಮ್ಮೆ ನಮಗಿದೆ. ಹಾಗೂ ನಮ್ಮ ರಾಜ್ಯ ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ಸಹಿತ ಬೇರೆ ಭಾಷೆಯ ಸಾಯಿ ಸಚ್ಚರಿತೆಯನ್ನು ನಾವು ಎಲ್ಲರಿಗೂ ತಲುಪಿಸುವ ಭಾಗ್ಯ ಕೊಟ್ಟಿರುವ ನಮ್ಮ ಪುಣ್ಯವೇ ಸರಿ ಎಂದು ನಾನು ಭಾವಿಸುತ್ತೇನೆ. ಈ ಒಂದು ಸೇವೆಯನ್ನು ಮಾಡಿಸಿಕೊಳ್ಳಲು ಬಾಬಾರವರು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದು ನನಗೆ ತುಂಬಾನೇ ಸಂತೋಷ ತಂದಿದೆ ಹಾಗೂ ಆನಂದ ಬಾಷ್ಪ ಕೂಡ ನನ್ನಲ್ಲಿ ಬರುತ್ತಿದೆ. ಮಾತುಗಳು ಸಾಲದು ಬಾಬಾರವರ ಮಹಿಮೆಯನ್ನು ವರ್ಣಿಸಲು. ಈ ಪಯಣ ಇಲ್ಲಿಗೆ ಮುಗಿಯುವುದಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಭಕ್ತರ ಅನುಭವಗಳನ್ನು, ಸಾಯಿ ಸಚ್ಚರಿತ್ರೆಯ ಸಾರವನ್ನು ಮತ್ತು ಬಾಬಾರವರ ತತ್ವಗಳನ್ನು ಸರಳವಾಗಿ ನಿಮ್ಮ ಮುಂದೆ ತರುವ ಪ್ರಯತ್ನ ಮಾಡುತ್ತೇವೆ. ನಿಮ್ಮ ಪ್ರೀತಿ ಬೆಂಬಲ ಹೀಗೆ ಇರಲಿ. ಸ್ನೇಹಿತರೆ, ನನ್ನ ಜೀವನದಲ್ಲಿ ಆಗಿರತಕ್ಕಂತಹ ಸಾಯಿ ಬಾಬಾರವರ ಪವಾಡವನ್ನು ನಾನು ಸಾಯಿ ತ್ರಿಲೋಕೇಶು ಚಾನಲ್ನಲ್ಲಿ ನನ್ನ ಅನುಭವವನ್ನು ಹಂಚಿಕೊಂಡಿದ್ದೇನೆ. ಆ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ. ನೀವು ಅಲ್ಲಿ ಹೋಗಿ ನನ್ನ ಅನುಭವವನ್ನು ಹಾಗೂ ಸಾಯಿ ಭಕ್ತರ ಅನುಭವವನ್ನು ತಿಳಿದುಕೊಳ್ಳಬಹುದು. ಹಾಗೆಯೇ ಆ ಚಾನಲ್ನನ್ನು ನೀವು ಪ್ರೋತ್ಸಾಹಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಸ್ನೇಹಿತರೆ,
ನನ್ನ ಜೀವನದಲ್ಲಿ ಆಗಿರ್ತಕ್ಕಂತಹ ಸಾಯಿಬಾಬಾರವರ ಪವಾಡನ ನಾನು ಸರಳವಾಗಿ ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಸಾಯಿಬಾಬಾರವರು ನನ್ನ ಜೀವನದಲ್ಲಿ ಬಂದಿದ್ದು 9th ಸ್ಟ್ಯಾಂಡರ್ಡ್ ಇದ್ದಾಗ. ನಾನು ನನ್ನ ತಂದೆ ತಾಯಿಗಳನ್ನಿಬ್ಬರನ್ನು ಕಳ್ಕೊಂಡಾಗ ಹುಬ್ಳಿನಿಗೆ ಹೋದಾಗ ಅಲ್ಲಿ ಬಾಬಾ ನನಗೆ ಕನೆಕ್ಟ್ ಆಗಿದ್ದು. ಸ್ನೇಹಿತರೆ, ಬಾಬಾರವ್ರನ್ನ ನನ್ನ ಜೀವನದಲ್ಲಿ ನಾನು ಉಳಿಸ್ಕೊಳ್ಳೋದಕ್ಕೇನೆ ತಪಸ್ ಮಾಡಿದ್ದೀನಿ. ಯಾಕೆಂತಂದರೆ ನಾನು ಹುಟ್ಟಿರೋದು ಒಂದು ದೇವಸ್ಥಾನದ ಮನೆತನದಲ್ಲಿ, ದೊಡ್ಡ ಮನೆತನನೇ ಅಂತ ಹೇಳ್ಬಹುದು. ಅಲ್ಲಿ ಅವರು ಆರಾಧನೆ ಮಾಡ್ತಿರ್ತಕ್ಕಂಥ ದೇವರು ಗೊತ್ತಲ್ವಾ, ಹಿಂದೂ ಸಂಪ್ರದಾಯ ದೇವರುಗಳು. ಬಾಬಾರವರು ಮುಸ್ಲಿಂ ಅಂತೇಳಿ ತುಂಬ ನನಗೆ ರಿಲೇಟಿವ್ಸ್ಗಳ ಮಧ್ಯೆ ನನಗೆ ಅವಮಾನಗಳನ್ನು ಮಾಡಿದ್ರು. ಬಾಬಾರವ್ರ ಬಗ್ಗೆ ನಿಂದನೆ ಮಾಡಿದ್ರು. ಸಚ್ಚರಿತೆ ಓದಬೇಕಾದ್ರೆ ಯಾರಿಗೆ ಕೆಟ್ಟದ್ದಾಗಲಿ ಅಂತ ಓದ್ತಿದ್ಯಾ ಅಂತ ಕೇಳಿದ್ರು. ಈ ಎಲ್ಲ ಅವಮಾನಗಳನ್ನು ನಾನು ಕೇಳಿ ಸಹಿಸ್ಕೊಂಡು ಬಾಬಾರವ್ರಿಗೆ ಒಂದೇ ಸಂಕಲ್ಪ ಮಾಡಿಕೊಂಡಿದ್ದು ನಾನು, ನೀನಿರೋದು ನಿಜ ಆದರೆ ಈ ಮನೆಯಲ್ಲಿ ನೀನು ನೆಲೆಸ್ಬೇಕು, ಈ ಮನೆಯಲ್ಲಿ ನೀನು ಪೂಜೆ ಮಾಡಿಸ್ಕೋಬೇಕು, ಆವಾಗ ನಾನು ಈ ಮನೆಯಲ್ಲಿ ನಿನ್ನ ಹೆಸರನ್ನ ತೆಗಿತೀನಿ ಹಾಗೂ ನಿನ್ನ ಸಚ್ಚರಿತೆನ ತೆಗಿತೀನಿ ಅಂತೇಳಿ ಬಚ್ಚಿಟ್ಬಿಟ್ಟೆ ನಾನು ಸಚ್ಚರಿತೆನ. ಯಾಕೆಂದರೆ ನಾನು ಅವಾಗ ಚಿಕ್ಕವಳಾಗಿದ್ದರಿಂದ ದೊಡ್ಡ ಹಿರಿಯರುಗಳನ್ನೇ ಎದುರು ಹಾಕೊಳ್ತಕ್ಕಂಥ ಶಕ್ತಿ ನನ್ನ ಒಳಗಡೆ ಇರಲಿಲ್ಲ. ಹಾಗಾಗಿ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಬಾಬಾರವರನ್ನ ಮನಸ್ಸಿನಲ್ಲೇ ಆರಾಧನೆ ಮಾಡಿಕೊಂಡು ಭಕ್ತಿನ ತೋರಿಸ್ಕೊಂಡು ನನ್ನ ಜೀವನ ಸಾಗಿಸ್ತಾ ಬಂದೆ. ನನ್ನ ಮದುವೆ ಟೈಮ್ನಲ್ಲೂ ಬಾಬಾರವರು ಫೋಟೋದ ಮೂಲಕ ನನಗಿಂತ ಮುಂಚೆ ನನ್ನ ಮದುವೆಗೆ ಬಂದಿದ್ದರು. ಮದುವೆ ಟೈಮ್ನಲ್ಲಿ ಮಾಡಿರ್ತಕ್ಕಂಥ ಪವಾಡ ಏನು ಅಂದರೆ, ಅಡುಗೆ ಚೆನ್ನಾಗಿರೋದಿಲ್ಲ, ಅಲ್ಲಿ ವ್ಯವಸ್ಥೆಗಳು ಸರಿ ಇರೋದಿಲ್ಲ, ಆ ಊರಿನಲ್ಲಿ ಲಾಡ್ಜ್ಗಳು ಇರೋದಿಲ್ಲ ಅಂತೆಲ್ಲ ಮಾತಾಡ್ತಿದ್ರು ಜನರು. ಬಾಬಾರವರಿಗೆ ನಾನು ಪ್ರಾರ್ಥನೆ ಮಾಡಿಕೊಂಡೆ, ನನ್ನ ಮದುವೆ ಚೆನ್ನಾಗಾಗಬೇಕು, ನನ್ನ ಮದುವೆಯಲ್ಲಿ ಏನು ಕೊರತೆ ಆಗಬಾರ್ದು, ಬಂದಿರತಕ್ಕಂತಹ ಅತಿಥಿಗಳಿಗೂ ಏನು ಕೊರತೆಗಳಾಗಬಾರ್ದು ಅಂತೇಳಿ ಸಂಕಲ್ಪ ಮಾಡಿಕೊಂಡು ವಿಷ್ಣು ಸಹಸ್ರನಾಮನ ನಾನು ಓದಿದೆ. ನಿಜವಾಗ್ಲೂ ನನ್ನ ಮದುವೆ ಸಿಂಪಲ್ಲಾಗಿ ಆದರೂ ತುಂಬ ಚೆನ್ನಾಗಿ ಆಯಿತು. ಎಲ್ಲರೂ ಈಗಲೂ ನನ್ನ ಮದುವೆನ ನೆನಪಿಸ್ಕೊಳ್ತಾರೆ. ಅಷ್ಟು ಚೆನ್ನಾಗಿ ಬಾಬಾರವರು ಮಾಡಿಕೊಟ್ರು ನನ್ನ ಮದುವೆನ. ಯಾರ ಬಾಯಿನಲ್ಲೂ ಒಂದು ಕಪ್ಪು ಚುಕ್ಕೆ ಅನ್ನೋದಿಲ್ಲ. ಅದ್ಭುತವಾಗಿರ್ತಕ್ಕಂತಹ ಪವಾಡನೆ ಮಾಡಿದ್ರು ಅಂತ ಹೇಳ್ಬಹುದು. ಬಂದಿರತಕ್ಕಂಥ ಅತಿಥಿಗಳಿಗೆ ರೂಮಿನ ವ್ಯವಸ್ಥೆ ಆಗಿರಬಹುದು, ಮಲ್ಕೊಳ್ಳೋದಕ್ಕೆ ಇರ್ತಕ್ಕಂಥ ವ್ಯವಸ್ಥೆ, ಅಡುಗೆ ಹಾಗೂ ನನ್ನ ಮದುವೆನಲ್ಲಿ ಮಾಡಿರ್ತಕ್ಕಂಥ ಹೋಮ ಹವನಗಳು, ಅಲ್ಲಿ ಅವರು ಒಂದೊಂದು ಅರ್ಥ ಸಹಿತ ಅವರು ನಮಗೆ ಹೆಜ್ಜೆನ ಇಡಿಸ್ತಾ ಮಾಡಿರ್ತಕ್ಕಂಥ ಹೋಮದ ಪೂಜೆ, ಮಾಂಗಲ್ಯ ಧಾರಣೆ ಎಲ್ಲರೂ ಇಷ್ಟಪಟ್ಟರು ನನ್ನ ಮದುವೆನ. ಅಷ್ಟು ಚೆನ್ನಾಗಿ ಬಾಬಾರವರು ಈಡೇರಿಸ್ಕೊಟ್ರು. ಅಷ್ಟು ಪವಿತ್ರವಾದದ್ದು ವಿಷ್ಣು ಸಹಸ್ರನಾಮ. ನಾನು ಪ್ರತಿಯೊಬ್ಬರಿಗೂ ಹೇಳ್ತಿರ್ತೀನಿ, ವಿಷ್ಣು ಸಹಸ್ರನಾಮನ ಓದ್ರಿ ಅಂತ. ಇದೇ ಕಾರಣಕ್ಕೆ ಹೇಳಿದ್ದು. ಆಗದೇ ಇರೋದನ್ನು ಆಗೋ ಹಾಗೆ ಮಾಡ್ತಾರೆ. ಆಮೇಲೆ ನಾವು 4 ವರ್ಷ ಪ್ಲ್ಯಾನಿಂಗ್ನಲ್ಲಿದ್ವಿ. ಹಾಗಾಗಿ ನಮಗೆ ಮಕ್ಕಳು ಆಗಿರಲಿಲ್ಲ. ಬಾಬಾರವರಿಗೆ ನಾನು ನನ್ನ ಮಗ ಹುಟ್ಟೋದಕ್ಕೆ 1 ವರ್ಷಕ್ಕೆ ಮುಂಚೆಯಿಂದ ಪ್ರಾರ್ಥನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಾಬಾರವರೇ ನನಗೆ ಮಗು ಬೇಕು, ಗಂಡು ಮಗುನೇ ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಿದ್ದೆ. ಯಾಕೆಂದರೆ ನನಗೆ ನನ್ನ ತಂಗಿ ಮೇಲೆ ಪ್ರೀತಿ ಇದ್ದಿದ್ದರಿಂದ ಹೆಣ್ಮಗು ಹುಟ್ಟಿದ್ರೆ ನನಗೆ ಎಲ್ಲಿ ಅವಳ ಮೇಲೆ ಪ್ರೀತಿ ಕಮ್ಮಿ ಆಗಿಬಿಡುತ್ತೋ ಅಂತೇಳಿ ಬಾಬಾರವರಿಗೆ ನಾನು ಪ್ರಾರ್ಥನೆ ಮಾಡ್ತಿದ್ದಾಗ ಸಾಯಿಬಾಬಾನ ದೇವಸ್ಥಾನದಲ್ಲಿ ಹೋಗಿ ನಾನು ಅಲ್ಲಿ ನಂಬರ್ನ ತೆಗೆದಾಗ ನನಗೆ ಗಂಡು ಮಗುವಿನ ಸಂತಾನವಾಗುತ್ತದೆ ಅಂತ ಹೇಳಿದರು. ತುಂಬಾ ಸಂತೋಷ ಆಯಿತು. ಮಗು ಹುಟ್ಟೋದಕ್ಕಿಂತ ಮುಂಚೆನೇ ಬಾಬಾರವರು ಸಂದೇಶನ ನುಡಿದ್ಬಿಟ್ಟಿದ್ರು, ಗಂಡು ಮಗು ಆಗುತ್ತೆ ಅಂತ. ನಾನು ಕನ್ಸೀವ್ ಆದೆ. ತಾಳ್ಮೆಯಿಂದ ಕಾದಿದ್ದಕ್ಕೆ ಅತ್ಲಾಗೆ ನಾನು ಉತ್ತರ ನೋಡಿ 6 ತಿಂಗಳಿಗೆ ಬಾಬಾರವರ ಆಶೀರ್ವಾದದಿಂದ ನಾನು ಕನ್ಸೀವ್ ಆದೆ. ಆಮೇಲೆ ನಡೆದಿದ್ದೂ ಸಾಕಷ್ಟು ಪವಾಡ ನಡೀತು. ಪ್ರೆಗ್ನೆಂಟ್ ಇದ್ದಾಗ ಸಾಕಷ್ಟು ನೋವುಗಳು, ಕಷ್ಟಗಳು ಬಂದವು. ತುಂಬ ಜನ ಏನನ್ನೋರು ಅಂದರೆ ಮೊದಲನೇದು ಹೆಣ್ಮಗುನೇ ಆಗಬೇಕು ಅಂತೇಳಿ. ಆ ರಿಲೇಟಿವ್ಸ್ಗಳಿಗೆ ನಮ್ಮ ಬೆಳವಣಿಗೆನೇ ಸಹಿಸ್ಕೊಳ್ಳೋದಕ್ಕಾಗದೆ ನನ್ನನ್ನು ಎಷ್ಟು ಕುಗ್ಗಿಸ್ತಿದ್ರು ಅಂದರೆ, ಬಾಬಾರವರು ನಾವು ಉಳಿಸ್ಕೊಳೋದು ಒಂದು ಕಡೆ ತಪಸ್ಸಾದರೆ, ಇನ್ನೊಂದು ಕಡೆ ಇವ್ರುಗಳ ಮಾತುಗಳು ಆ ಟೈಮ್ನಲ್ಲಿ ಏನಪ್ಪ ಇವರು ಹೆಣ್ಮಗುನೇ ಆಗಬೇಕು ಅಂತಂತಾರೆ, ನನಗೆ ನೋಡಿದ್ರೆ ಗಂಡು ಮಗುನೇ ಬೇಕು ಅಂತ ಇದ್ದೀನಿ, ಇವ್ರು ಅನ್ನೋದು ನೋಡಿ ಎಲ್ಲ ನನಗೆ ಹೆಣ್ಮಗುನ ಹುಟ್ಟುಬಿಡುತ್ತೋ ಅಂತೇಳಿ. ನನಗಿಲ್ಲಿ ಹೆಣ್ಮಗು ಗಂಡು ಮಗು ಅನ್ನೋ ತಾತ್ಸಾರ ಇಲ್ಲ. ಆದರೆ ನನಗೆ ನನ್ನ ತಂಗಿ ಮೇಲಿರೋ ಪ್ರೀತಿಗೆ ನನಗೆ ಹೆಣ್ಮಗು ಹುಟ್ಟಿದ್ರೆ ಎಲ್ಲಿ ಅವಳ ಮೇಲೆ ಪ್ರೀತಿ ಕಮ್ಮಿ ಆಗ್ಬಿಡುತ್ತೋ ಅಂತೇಳಿ ನನ್ನ ಗಂಡು ಮಗುನೇ ಬೇಕು ಅಂತ ನಾನು ಬೇಡ್ಕೊಂಡಿದ್ದು. ಆಮೇಲೆ ನಡೆದಿದ್ದೇನು ಅಂತಂದ್ರೆ, ಅವ್ರು ಏನೇ ಕುಗ್ಗಿಸಿದ್ರು ನಾನು ಬಾಬಾರವ್ರಿಗೆ ಪ್ರಾರ್ಥನೆನ ನಿಲ್ಲಿಸಲಿಲ್ಲ. ಬಾಬಾರವರು ಅವ್ರ ಮಾತಿನ ಪ್ರಕಾರ ನನಗೆ ಗಂಡು ಮಗುವಿನ ಸಂತಾನನೇ ಕೊಟ್ಟರು. ಅದೊಂದು ಖುಷಿ ವಿಷಯ. ಸ್ನೇಹಿತರೆ, ಹೀಗೆ ಜೀವನ ಸಾಗ್ತಾ ಇತ್ತು. ಒಂದು ದಿನ ಬಾಬಾರವ್ರ ಕಡೆಯಿಂದ ಒಂದು ಸಂದೇಶದ ಮೂಲಕ ಉತ್ತರ ಬಂತು. ಏನಂತ, ನೀನು ಶಿವನ ಆರಾಧನೆ ಮಾಡು ಅಂತ ಬಂತು. ಬಾಬಾರವರೇ ಸ್ವತಃ ಶಿವ ಆಗಿರ್ಬೇಕಾದ್ರೆ ನಾನೇನಕ್ಕೆ ಆರಾಧನೆ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೂ ಬಾಬಾರವರು ಹೇಳ್ತಿದ್ದಾರಲ್ಲ ಅಂತೇಳಿ ಓಂ ನಮಃ ಶಿವಾಯ ಅಂತೇಳಿ ಜಪ ಮಾಡೋದಕ್ಕೆ, ಆಮೇಲೆ ಮೃತ್ಯುಂಜಯ ಮಂತ್ರ ಜಪ ಮಾಡೋದು, ಹೀಗೆಲ್ಲ ಮಾಡ್ತಾ ಇದ್ದೆ. ಒಂದಿನ ನಮ್ಮ ಅತ್ತೆಗೆ ಇದ್ದಕ್ಕಿದ್ದಂಗೆ ಹುಷಾರಿಲ್ದಂಗೆ ಆಗೋಗ್ಬಿಡ್ತು. ಏನು ಈ ಥರ ಆಯ್ತಲ್ಲ ಏಕ್ದಮ್ ಅಂತೇಳಿ ಇದು ಆಸ್ಪತ್ರೆಗೆಲ್ಲ ತೋರಿಸಿದ್ರು, ಎಲ್ಲ ಕಮ್ಮಿ ಆಗಲಿಲ್ಲ. ಒಂದು ದಿನ ನನಗೆ ಏನಂತ ಸಂದೇಶ ಬಂತು ಅಂದರೆ, ನೀನು ಈ ಮಧ್ಯರಾತ್ರಿ ನೀನು ಎಚ್ಚರ ಇರಬೇಕು, ರಾತ್ರಿಯೆಲ್ಲ ಎಚ್ಚರ ಇದ್ದರೆ ಮೃತ್ಯುವಿನ ಕಟಾರಿಂದ ಪಾರಾಗುತ್ತೀಯ ನೀನು ಅಂತ ಬಂತು. ಇದೇನು ಈ ಥರ ಬಂದಿದೆಯಲ್ಲ ಅಂತೇಳಿ ಸ್ವಲ್ಪ ಯೋಚನೆ ಆಯಿತು. ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ ನನಗೆ. ರಾತ್ರಿ ಸಡನ್ನಾಗಿ ಏನಾಗ್ಬಿಡುತ್ತೆ ಅಂದರೆ, ನಮ್ಮ ಅತ್ತೆಯವ್ರಿಗೆ ಚಳಿ ಸೆಕೆ ಸುಸ್ತು, ಏನು ಮಾಡಿದ್ರು ಸಮಾಧಾನ ಆಗ್ತಿಲ್ಲ, ತಡ್ಕೊಳಕ್ಕಾಗ್ತಿಲ್ಲ ಅಂತಂದರು. ಅವಾಗಲೇ ಆಂಬ್ಯುಲೆನ್ಸ್ ಮಾಡಿ ನಾವು ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ವಿ. 1 ರಿಂದ 3 ದಿನ ನಾವು ಆಸ್ಪತ್ರೆಯಲ್ಲಿ ಉಳ್ಕೊಳ್ಬೇಕಾಗಿ ಬಂತು. ಅಲ್ಲಿ ನಡೆದಿದ್ದ ಮಿರಾಕಲ್ ಏನು ಗೊತ್ತಾ, ಬಾಬಾರವರು
ಹೇಳಿದ ಪ್ರಕಾರ ರಾತ್ರಿ ಎಚ್ಚರ ಇರು ಅಂತ ಅಂದರು. ಸರಿ, ಎಚ್ಚರ ಇದ್ದಿದ್ದಕ್ಕೆ ನಮ್ಮ ಅತ್ತೆಗೆ ಏನಾಯಿತು ಅನ್ನೋದು ನೀವೇ ಈಗ ಕೇಳಿಸ್ಕೊಂಡ್ರಿ. ಅದ್ರ ನೆಕ್ಸ್ಟ್ ಏನಂತಂದರೆ ಶಿವನ ಆರಾಧನೆ ಮಾಡು ಅಂತ ಹೇಳಿದ್ರಲ್ಲ, ಇವಾಗ ಅದ್ರ ಪವಾಡ ಕೇಳಿ. ಆಯಿತು, 3 ದಿನ ಇರಬೇಕಾದ ಸಂದರ್ಭ ಬಂದಿದ್ದರಿಂದ ಬೇಜಾರಾಗ್ತಿರುತ್ತಲ್ಲ, ಹೋಗಿ ಬರಮ್ಮ, ಒಳಗೇನೆ ಇದ್ದಿದ್ದು ನಿಮಗೂ ಬೇಜಾರಾಗಿರುತ್ತೆ, ಇಲ್ಲೇ ಕ್ಯಾಂಪಸ್ನ ನೋಡ್ಕೊಂಬರ್ರಿ ಅಂತಂದರು. ಅದು ದೊಡ್ಡ ಮೆಡಿಕಲ್ ಕಾಲೇಜು ವಿತ್ ಹಾಸ್ಪಿಟಲ್ ಅಲ್ಲೇ ಇರೋದ್ರಿಂದ ನಾವು ಆಯಿತು ಬನ್ನಿ ಅಂತೇಳಿ ನಮ್ಮ ಮನೆಯವ್ರು ಕರ್ಕೊಂಡು ಮುಂದೆ ಅಲ್ಲಿ ವಾಕಿಂಗ್ ಮಾಡ್ತಾ ಮುಂದೆ ಬಂದಾಗ ಅಲ್ಲಿ ದೇವಸ್ಥಾನ ಇತ್ತು. ಸಾಮಾನ್ಯವಾಗಿ ಆಸ್ಪತ್ರೆಗಳಲ್ಲಿ ಗಣಪತಿದು ಮೂರ್ತಿ ಆಗಲಿ, ಗಣಪತಿದು ದೇವಸ್ಥಾನ ಏನಾದರೂ ಹಿಂಗಿರೋದು ಜಾಸ್ತಿ ಇರುತ್ತೆ. ಆದರೆ ಅಲ್ಲಿದ್ದು ದೇವಸ್ಥಾನ ಈಶ್ವರನ ದೇವಸ್ಥಾನ, ಶಿವನ ದೇವಸ್ಥಾನ. ಇದು ನನಗೆ ಗೂಸ್ ಬಂಪ್ಸ್ ಅನ್ನಿಸ್ತು. ಮೈ ಮೇಲಿರೋ ಕೂದಲು ಎದ್ದು ನಿಲ್ಲಿಸುತ್ತೆ ಈಗಲೂ ನನಗೆ ಹೇಳ್ಬೇಕಾದ್ರೆ. ಹೋಗಿ ಶಿವಂಗೆ ಕೈ ಮುಕ್ಕೊಂಡು ಅವ್ರ ಆರೋಗ್ಯ ಭಾಗ್ಯ ಸುಧಾರಿಸಲಿ ಅಂತೇಳಿ, ಚೆನ್ನಾಗಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಮನೆಗೆ ಬಂದ್ವಿ. ನೀವು ನಂಬ್ತಿರೋ ಬಿಡ್ತಿರೋ, ಬಾಬನ ಸಂದೇಶದಲ್ಲಿ, ಬಾಬನ ನಂಬರ್ಗಳು ಉತ್ತರದಲ್ಲಿ ಏನು ಬರುತ್ತೆ ಅದು ನನ್ನ ಜೀವನದಲ್ಲಿ ನಡೆದಿದೆ. ಸ್ನೇಹಿತರೆ, ಇದೇ ರೀತಿ ನಾನು ಪ್ರೆಗ್ನೆಂಟ್ ಇದ್ದಾಗ ಪವಾಡ ಮಾಡಿದ್ದಾರೆ ಅಂತ ಹೇಳಿದೆ. ಏನು ಅಂತಂದರೆ ಬಾಬಾರವರು ಅಚ್ಯುತ ಅನಂತ ಗೋವಿಂದ ಅನ್ನೋ ನಾಮನ ಜಪ ಮಾಡು ಅಂತ ನನಗೆ ತಿಳಿಸ್ಕೊಟ್ರು. ಬಾಬಾ ಏನಕ್ಕೆ ಹೀಗೆ ಹೇಳ್ತಿದ್ದಾರೆ, ಆಯಿತು ಪ್ರೆಗ್ನೆಂಟ್ ಇದನ್ನೆಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತೇಳಿ ಮಾಡಿದೆ. ನೀವು ನಂಬಲ್ಲ, ಆ ಒಂದು ನಾಮ ಜಪ ನನಗೆ ಕೈ ಹಿಡಿದಿದ್ದು ಯಾವಾಗ ಅಂದರೆ ನನ್ನ ಡೆಲಿವರಿ ಆಗಿ ನನ್ನ ಮಗು ಕಫದ ಸಮಸ್ಯೆಯಿಂದ ನರಳು ಬಿಡ್ತು. ನೆಗಡೆ ಮತ್ತು ಕಫ ಎಷ್ಟು ಆಗಿತ್ತಂದರೆ ಆ ಅಚ್ಯುತ ಅನಂತ ಗೋವಿಂದ ಅನ್ನೋ ನಾಮ ಜಪಕ್ಕೆ ಕಫನ ಕರಗಿಸುವಂಥ ಶಕ್ತಿ ಇದೆ. ಆ ನಾಮ ಜಪ ಡೆಲಿವರಿಯಾಗಿ 1 ತಿಂಗಳು ಆದಮೇಲೆ ಈ ನಾಮ ಜಪದ ಮಹಿಮೆ ನನಗೆ ತಿಳಿಯಿತು. ನಾನು ಅವತ್ತು ಪ್ರೆಗ್ನೆಂಟ್ ಇದ್ದಾಗ ನಾಮ ಜಪ ಮಾಡಿದ್ರ ಫಲ ಇವತ್ತು ನನ್ನ ಮಗ ನಾನು ಬದುಕಿರೋದಕ್ಕೆ ಕಾರಣ ಅನ್ನೋದು ನನಗೆ ತಿಳಿಯಿತು. ಸ್ನೇಹಿತರೆ, ಈ ಮಧ್ಯದಲ್ಲಿ ಇನ್ನೊಂದು ದೊಡ್ಡ ಪವಾಡನ ನಡೀತು ಅಂತ ಹೇಳಬಹುದು. ಡೆಲಿವರಿ ಆದಮೇಲೆ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಬಾಣಂತಿ ಸನ್ನಿ ಅನ್ನೋದು ಕಾಡುತ್ತೆ ಅಲ್ವಾ, ಅದೇ ರೀತಿ ನನಗೂ ಕೂಡ ಆ ಶಕ ಇತ್ತು. ಅದರಿಂದ ಹೇಗೆ ಬಾಬಾ ಕಾಪಾಡಿದ್ರು ಅಂದರೆ, ಕರೆಕ್ಟಾಗಿ 12 ಗಂಟೆ ಮಧ್ಯಾಹ್ನ ಆಯಿತು ಅಂದರೆ 3 ಗಂಟೆ ತನಕ ಆ ಫ್ಯಾನ್ನ ನೋಡಿ ನಾನು ನೇಣಾಕೊಂಡ್ಲ, ನನಗೆ ಯಾರೂ ಇಲ್ಲ, ನಾನು ಸತ್ತೋಗ್ಬಿಡ್ಲಾ, ನಾನು ಒಂಟಿ ಅನ್ನೋ ಫೀಲಿಂಗ್ ಬರ್ತಾ ಇರ್ತಿತ್ತು. ಆ ಸಂದರ್ಭದಲ್ಲಿ ನಾನು ಮಾಡಿದ್ದೇನೆಂದರೆ ಸಾಯಿ ಸಚ್ಚರಿತನ ಓದಿದ್ದು. ತುಂಬ ಜನರು ಏನು ಹೇಳ್ತಾರೆ ಅಂತಂದರೆ, ಈ ಟೈಮ್ನಲ್ಲಿ ಬುಕ್ಗಳನ್ನ ಓದಬಾರ್ದು, ಮೊಬೈಲ್ಗಳನ್ನ ನೋಡಬಾರ್ದು, ಹೀಗೆ ಮಲ್ಕೋಬೇಕು, ಹೀಗೆ ಇರಬೇಕು ಅಂತ ಪದ್ಧತಿಗಳನ್ನ ಹೇಳ್ತಾರೆ. ಸತ್ಯವಾಗಿ ಹೇಳ್ತಾರೆ ಅವರು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ನನಗೆ ಬದುಕಿದ್ದೀನಿ ಅಂದರೆ ಇವತ್ತು ನನ್ನ ಕಾರಣ ಸಾಯಿ ಸಚ್ಚರಿತನೇ. ಸಾಯಿ ಸಚ್ಚರಿತನ ನಾನು ಅವತ್ತು 12ರಿಂದ 3 ಗಂಟೆ ತನಕ ಓದಿರಲಿಲ್ಲ ಅಂದಿದ್ರೆ ಇವತ್ತು ನಾನು ಇರ್ತಿದ್ನೇ ಇಲ್ವೋ ಅದು ಬಾಬಾರವ್ರಿಗೆ ಗೊತ್ತು. ಉತ್ತರ ನೀಡಿ ನಮ್ಮ ಸಮಸ್ಯೆಗಳಿಗೆ, ಮುಂದೆ ಬರ್ತಕ್ಕಂತಹ ಸಮಸ್ಯೆಗಳಿಗೆ ಅಡ್ವಾನ್ಸ್ ಆಗಿ ಸೊಲ್ಯೂಷನ್ನ ಕೊಡ್ತಿರ್ತಾರೆ. ಅದನ್ನು ನಾವು ಪಾಲಿಸ್ಬೇಕು. ಪಾಲಿಸಿದ್ರೆ ನಮಗೆ ಒಳ್ಳೆಯದಾಗುತ್ತೆ. ನಾನು ಪಾಲಿಸಿದ್ದಕ್ಕೆ ಇವತ್ತು ನಮ್ಮ ಅತ್ತೆ ಚೆನ್ನಾಗಿದ್ದಾರೆ ಅಂತಲೇ ಹೇಳ್ಬಹುದು. ಆಮೇಲೆ ಹಿಂಗೆ ತುಂಬ ಜನಗಿರುತ್ತೆ, ಇವ್ರ ಅತ್ತೆ ಬಗ್ಗೆ ಎಷ್ಟೊಂದು ಕಾಳಜಿಯಿಂದ ಹೇಳ್ತಿದ್ದಾರೆ, ಏನು ಇವ್ರ ಮನೇಲಿ ಸಮಸ್ಯೆಗಳಿಲ್ವಾ ಅಂತೇಳಿ. ನೀವು ನಂಬೋದಿಲ್ಲ, ನನಗೂ ನಮ್ಮ ಅತ್ತೆಗೂ ಅವಾಗವಾಗ ಜಗಳಗಳಾಗ್ತಿದ್ವು, ಕಿರಿಕಿರಿಗಳಾಗ್ತಿತ್ತು. ಯಾಕೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಆದರೆ ಇದಕ್ಕೆ ಕಾರಣ ಆಗಿರೋರು ನನಗೆ ತುಂಬಾ ಅಗದಿ ಬೇಕಾಗಿರೋರೇ ನನಗೆ ಈ ಸಮಸ್ಯೆನ ತಂದು ಹೊಡ್ತಿದ್ರು. ಒಂದು ಫೈನ್ ಡೇ ಅದು ಗೊತ್ತಾದಾಗ ನಾನು ಏನು ಮಾಡಿದೆ, ಶಾಂತವಾಗಿದ್ದೆ. ಬಾಬಾ ಎಷ್ಟೆಲ್ಲ ಪ್ರಯತ್ನ ಮಾಡಿದೆ, ಈ ಸಮಸ್ಯೆಯಿಂದ ಕಾಪಾಡು, ನನಗೆ ನೆಮ್ಮದಿ ಬೇಕು, ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರೆ ಇದು ಬಗೆಹರಿತಿಲ್ಲ ಅಂತೇಳಿ ನಾನು ಪ್ರಾರ್ಥನೆ ಮಾಡಿದಾಗ ನಡೆದಿದ್ದ ಮಿರಾಕಲ್ ಏನಂದರೆ, ಅವರೇ ಯಾರು ನಮಗೆ ಮೋಸ ಮಾಡ್ತಿದ್ರಲ್ಲ, ನಮ್ಮ ಮಧ್ಯೆ ಜಗಳ ತಂದಿಡ್ತಿದ್ರಲ್ಲ, ಅವರ ಹಳ್ಳನ ಅವರೇ ತೋಡ್ಕೊಂಡ್ರು ಅವ್ರ ಕೈಯಾರೇ. ಯಾರೋ ಇವ್ರು ಏನೋ ಒಂದು ಮಾತು ಅಂದಿದ್ರು, ಅದನ್ನು ದೊಡ್ಡ ಇಶ್ಯೂ ಮಾಡಿ ತಮ್ಮ ಒಂದು ಮರ್ಯಾದೆನ ತಾವೇ ತಕ್ಕೊಂಡು ತಮ್ಮ ದುರ್ಬುದ್ಧಿನ ತಾವೇ ತೋರಿಸ್ಕೊಟ್ರು. ಆವಾಗ ಇಲ್ಲಿ ಬಗೆಹರಿದಿದ್ದು ನಮ್ಮ ಅತ್ತೆ ಸೊಸೆ ಇದ್ದ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಗೆಹರಿದು ಇವಾಗ ನಾವು ತುಂಬ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬಹುದು. ಬಾಬರವ್ರನ್ನ ನೀವು ನಂಬ್ರಿ, ಸತ್ಯನೂ ಹೊರಗೆ ಬೀಳುತ್ತೆ. ಆಮೇಲೆ ನಮಗೆ ಮೋಸ ಮಾಡಿರೋರನ್ನ ಬಾಬಾ ಅವ್ರ ಕೈಯಾರ ಅವ್ರನ್ನೇ ದೂರ ಸರಿಸ್ಬಿಡ್ತಾರೆ. ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ. ಸಾಯಿರಾಮ್ ಅಂತ ಜಪ ಮಾಡ್ತಿದ್ರೆ ಸಾಕು, ಮಿಕ್ಕಿದ್ದೆಲ್ಲ ಅವ್ನು ನೋಡ್ಕೊತಾನೆ. ಆದರೆ ನಮಗೆ ಆ ಪ್ರೊಸೀಸ್ನಲ್ಲಿ ತಾಳ್ಮೆ ಇರಬೇಕು. ನಾನು 8 ವರ್ಷ ಕಾದಿದ್ದೀನಿ. 8 ವರ್ಷ ಕಾದಿದ್ದಕ್ಕೆ ಇವತ್ತು ನಾನು ನಮ್ಮ ಅತ್ತೆ ಚೆನ್ನಾಗಿದ್ದೀವಿ. ಇದಕ್ಕೆ ನಾನೇ ಸಾಕ್ಷಿ. ನಾನಿಲ್ಲಿ ವಿವರವಾಗಿ ಹೇಳಿಲ್ಲ, ಆದರೆ ನನ್ನ ಮೇಲೆ ನನಗೆ ನಂಬಿಕೆ ಇದೆ. ನಾವು ಇವಾಗ ಚೆನ್ನಾಗಿದ್ದೀವಿ. ಇವಾಗ ಯಾರು ನಮಗೆ ಅವಮಾನಗಳನ್ನು ಮಾಡಿದ್ರೋ, ಯಾರು ನಮಗೆ ನಿಂದನೆಗಳನ್ನು ಮಾಡಿದ್ರೋ, ಯಾರು ನಮ್ಮ ಬೆಳವಣಿಗೆಗಳನ್ನು ತಡಿಬೇಕು ಅಂತ ಅಂತಿದ್ರಲ್ಲ, ಅವ್ರಿಗೆ ಒಂದು ಭಯ ಇದೆ. ಏನು ಅಂದರೆ, ನಮ್ಮ ಬಗ್ಗೆ ಹಿಂದೆ ಎಲ್ಲ ಅಪಪ್ರಚಾರ ಮಾಡ್ತಾರೆ, ಆದರೆ ನಮ್ಮ ಎದುರಿಗೆ ಬಂದರೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ ಅವ್ರಿಗೆ ಮಾತಾಡೋದಕ್ಕೂ ಧೈರ್ಯ ಇರೋದಿಲ್ಲ. ಅಷ್ಟು ಚೆನ್ನಾಗಿ ಮಾತಾಡಿಸಿ ಹೋಗ್ತಾರೆ. ಯಾಕೆ ನೀವು ಅವ್ರ ಹಿಂದೆ ಮಾತಾಡ್ತೀರಾ, ಅವ್ರ ಎದುರಿಗೆ ಯಾಕೆ ನೀವು ಮೌನವಾಗಿರ್ತೀರ ಅಂತ ಕೇಳಿದರೆ, ಅವಳು ಸಾಯಿಬಾಬನ ಆರಾಧನೆ ಮಾಡ್ತಾಳೆ ಅಂತ ಹೇಳ್ತಾರೆ. ನನ್ನದು ಒಂದು ಪ್ರಶ್ನೆ, ನಾನು ಸಾಯಿಬಾಬನ ಆರಾಧನೆ ಮಾಡಿದರೆ ನೀವು ನಾನು ಮಾಡಿರೋದು ತಪ್ಪು ಸರಿ ಏನಿದೆಯೋ ಅದನ್ನು ತಿಳಿಸ್ಕೊಡೋದಕ್ಕೇನು? ಬಾಬಾ ಏನು ಮಾಡಲ್ಲ. ತಪ್ಪು ನಾನು ಮಾಡಿದರೆ ನಾನು ತಿದ್ಕೊಳ್ತೀನಿ, ತಿಳಿದೋ
ಹೇಳ್ದೇನೋ ನಾನು ಯಾವುದೂ ತಪ್ಪು ಮಾಡಿಲ್ಲ, ಹಾಗೂ ಆಗಿದ್ದಿದ್ದೀರ ನಾನು ತಿಳ್ಕೊತೀನಿ. ಬಟ್ ಅವ್ರಿಗೆ ಭಯ ಯಾಕೆ ಅಂದರೆ ಅವರು ನ್ಯಾಯವಾಗಿಲ್ಲ ಅನ್ನೋದೇ ಅಲ್ವಾ ಭಯ. ಬಾಬಾರವರು ಯಾರಿಗೂ ಕೆಟ್ಟದ್ದು ಮಾಡಲ್ಲ, ನ್ಯಾಯ ಎಲ್ಲಿರುತ್ತೋ ಅಲ್ಲಿ ಬಾಬಾರವ್ರು ಇರ್ತಾರೆ. ಹಾಗಾದ್ರೆ ಅವರು ಅನ್ಯಾಯ ಮಾಡಿರೋದಂತೂ ನಿಜ. ಹಾಗಾಗಿ ಅವರು ನನ್ನ ಎದುರಿಗೆ ಬಂದು ಮಾತನಾಡ್ತಿಲ್ಲ. ಎಷ್ಟು ಖುಷಿ ಆಗುತ್ತೆ ಅಂದರೆ ಬಾಬಾರವ್ರನ್ನ ನನ್ನ ಜೀವನದಲ್ಲಿ ನಾನು ಉಳಿಸ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಒಂದು ಹೆಮ್ಮೆ ನನಗಿದೆ. ಬಾಬಾ ನನ್ನನ್ನು ಇವತ್ತಿಗೂ ಕೈ ಬಿಟ್ಟಿಲ್ಲ, ಕೈ ಬಿಡೋದಿಲ್ಲ ಅನ್ನೋ ದೃಢ ವಿಶ್ವಾಸನ ಕೊಟ್ಟಿದ್ದಾರೆ. ಹೆಜ್ಜೆ ಹೆಜ್ಜೆನಲ್ಲೂ ಜೊತೆಗಿದ್ದಾರೆ, ಹೆಜ್ಜೆ ಹೆಜ್ಜೆಗಳಲ್ಲೂ ಪವಾಡಗಳನ್ನು ಮಾಡಿದ್ದಾರೆ, ಮಾಡ್ತಿದ್ದಾರೆ ಕೂಡ. ಸ್ನೇಹಿತರೆ, ಅವತ್ತು ನಾನು ಒಂದು ಸಂಕಲ್ಪ ಮಾಡಿದ್ದೆ. ಬಾಬಾರವರಿಗೆ ಈ ಮನೆಯಲ್ಲಿ ನೀವು ನೆಲೆಸಬೇಕು ಅಂತ ಪ್ರಾರ್ಥನೆ ಮಾಡಿದ್ದೆ. ಬಾಬಾರವರು ಫಸ್ಟು ಅವ್ರ ಮನೆಗೆ ಹೋಗಿದ್ದು ವ್ರತದ ಬುಕ್ಕಿನ ಮೂಲಕ, ಅದಾದಮೇಲೆ ಮೂರ್ತಿ ಮೂಲಕ, ಅದಾದಮೇಲೆ ಸಾಯಿ ಸಚ್ಚರಿತೆ ಮೂಲಕ. ಈ ಎಲ್ಲ ಅನುಭವನ ನಾನು ಶೇರ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಓಂ ಸಾಯಿರಾಮ್.